ಬರೋ ಅಷ್ಟಿಗೆ ಒಂದು 90 ಚಿಲ್ಲರೆ ಬಿದ್ದು ದಿನಕ್ಕೆ 20-21 ಲೀಟ್ರ್ ಹಾಲು ಕೊಡುತ್ತೆ. ಯಾವ್ದಾನ ಏರುಪೇರು ಇದ್ದರೆ ಬಾವಾಗಿದೆ ಅಂತ ಅರ್ಥ. ಈ ಹಾಲಿನ ನರ ನೋಡಿ ದಪ್ಪ ಜಿಗ್ಜ್ಯಾಗು. HF ಹೆಂಗೆ ನೋಡಬೇಕು ಅಂದರೆ ಈ ವೈಟ್ ಮಾರ್ಕ್ ಇದೆಯಲ್ಲ ಕುದುರೆ ಥರ ಬರುತ್ತೆ ಅದು ಪ್ಯೂರ್ HF. ಒಟ್ಟಿನಲ್ಲಿ ಇವೆರಡು ನೋಡಿದ ತಕ್ಷಣ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಇದು ಸ್ಕಾಟ್ಲೆಂಡು ಅಂದರೆ ಇಂಗ್ಲೀಷ್ ಬ್ರೀಡು. ಮೇಯ್ನಾಗೆ ಈ ಥರ ಹಸುಗಳು ನೀವು ಸ್ಕಾಟ್ಲೆಂಡಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದು ಎರಡು ಬಂದಾದ್ಮೇಲೆ ಲಕ್ಷ್ಮಿ ಬಂದಂಗೆ ಆಯಿತು. ಇವಾಗ ಇದೆಲ್ಲ ಕಾಂಟ್ಯಾಕ್ಟ್ ಸಿಕ್ಕಿದ್ದು ಯೂಟ್ಯೂಬೇ. ಅಗ್ರಿಕಲ್ಚರ್ ಅಂದರೆ ಅವರು ಲೋ ಕ್ಯಾಟಗರಿಯ. ಇದ್ರ ಹೆಸರು ಲಕ್ಷ್ಮಿ ಅಂತ, ಇದ್ರ ಹೆಸರು ಗೌರಿ ಅಂತ. ಇದು HF ಬ್ರೀಡು, ಇದು ಬಂದು ಇಂಗ್ಲೀಷ್ ಬ್ರೀಡ್. ಇದು ನಾವು ಕೃಷ್ಣಗಿರಿಯಿಂದ ತಂದಿದ್ದು ಹಸುಗಳು. ತಂದು ಒಂದು 3-4 ತಿಂಗಳೇನೋ ಆಯಿತು. ಇಲ್ಲ ಸಂತೆ ಅಲ್ಲ. ಈ ಹಸು ಇದು ಮೇಕೆಗಳಿಗೆ ಹೆಂಗೆ ಒಬ್ಬರು ತೊಗೊಂಬಂದು ಮಾರ್ತಾರಲ್ಲ ಹಂಗೇ ಸಂತೆಗೆ ಯಾವುದೂ ಹೋಗಿಲ್ಲ. ಇದು ಓರಿಕರ ಹಾಕಿತ್ತು, ಕೊಟ್ಬಿಟ್ವಿ. ಇದನ್ನು ಇವಾಗ ಪ್ರೆಗ್ನೆಂಟು, ಮೋಸ್ಟ್ಲಿ ಒಂದು 10-15 ಡೇಸಲ್ಲಿ ಹಾಕುತ್ತೆ. ಇದು ಎರಡನೇ ಸೂಲು ಆಯಿತು. ಇವಾಗ ಇನ್ನೊಂದು 10-15 ದಿನಕ್ಕೆ ಹೀಟಿಗೆ ಬರುತ್ತೆ. ತಿರ್ಗಾ ಸೆಮೆನ್ ಕೊಡಿಸ್ಬೇಕು. ಟ್ರೇಡಿಂಗ್ ಮಾಡ್ತಾರೆ ಅವ್ರ ಕಡೆಯಿಂದ. ಅವರು ಹಸುಗಳು ಸಾಕೋದು ಟ್ರೇಡಿಂಗ್ ಮಾಡೋದೆಲ್ಲ ಮಾಡ್ತಾರೆ. ಅವ್ರ ಹತ್ರ ತೊಗೊಂಬಂದಿದ್ದು. ಸೆಲೆಕ್ಷನ್ ಇತ್ತು ಅವ್ರ ಹತ್ರ, ಬೇಜಾನಿತ್ತು, ಮಾಡ್ಕೊಂಡು ತೊಗೊಂಬಂದಿದ್ದು. ಹೊಸ ಶೆಡ್ ಮಾಡಿದ್ದೀನಿ ಪಕ್ಕದಲ್ಲಿ. ಇದು ಜಸ್ಟ್ ಇದು ನಮ್ಮ ಕಾರ್ ಶೆಡ್ ಥರ ಇತ್ತು, ಅದರಲ್ಲಿ ಟೆಂಪ್ರವರಿ ಮಾಡ್ಕೊಂಡಿದ್ದು ಅಷ್ಟೇ. ಇದನ್ನು ಹಾಲಲ್ಲಿ ಇಮಿಡಿಯೇಟ್ ಇನ್ಕಮ್ ಬರುತ್ತೆ, ಅದರಿಂದ ಅದೊಂದು ಮೂಲಕನೇ ತಂದಿದ್ದಷ್ಟೇ. ಇದರಲ್ಲೂ ಲೇಟಾಗಿ ಆಗ್ತಿತ್ತು. ಮೇಕೆಗಳ ಥರನೇ ಲೇಟಾಗೆ ಬರುತ್ತೆ ಇನ್ಕಮ್ ಅಂದರೆ ತರ್ತಾ ಇರಲಿಲ್ಲ. ಆಮೇಲೆ ಒಂದು ಫಾರ್ಮ್ ಹೌಸ್ ಅಂದಮೇಲೆ ಒಂದು ಹಸು ಇರಲೇಬೇಕು. ಇದರಿಂದ ತಂದಿದ್ದು. ಸ್ಟಾರ್ಟಿಂಗ್ 1-2 ಹಸು ತಂದು ಆಮೇಲೆ ಡೆವಲಪ್ ಮಾಡಿ ನೋಡೋಣ ಹೆಂಗೆ ಪಳಗಿ ಇದಕ್ಕೆ ಏನೇನು ಹುಷಾರು ತಪ್ಪಿದಾಗ ಏನೇನು ಮಾಡಬೇಕು, ಯಾವಾಗ ಹುಷಾರು ತಪ್ಪುತ್ತೆ, ಫೀಡ್ ರೇಷಿಯೋ ಹೆಂಗೆ ಕೊಡಬೇಕು, ಫೀಡ್ಸ್ ಹೆಂಗೆ ಕೊಡಬೇಕು, ಅವೆಲ್ಲ ನೋಡ್ಕೊಂಡು ಮಾಡಿ ತೊಗೊಂಬಂದಿದ್ದು. ಎಷ್ಟು ಬೀಳ್ತದೆ ಸರ್ ಒಂದು ಹಸು? ಇದು ನಿಮಗೆ ಏನಿಲ್ಲ ಅಂದರೂ ಇಲ್ಲಿ ಬರೋ ಅಷ್ಟಿಗೆ ಒಂದು 90 ಚಿಲ್ಲರೆ ಬಿದ್ದಿದೆ ಒಂದು ಹಸು. ದಿನಕ್ಕೆ 20-21 ಲೀಟ್ರ್ ಹಾಲು ಕೊಡುತ್ತೆ. 21 ಲೀಟ್ರ್ 24 ಕೊಟ್ಟಿದೆ. 24 ಕೊಟ್ಟಿದೆ. ಇವಾಗ ಈ ಬಿಸಿಲುಗಾಲ ಬೇರೆ ಅಲ್ವಾ, ಫೀಡ್ ತಿನ್ನುತ್ತೆ, ಬೇಗ ಡೈಜೆಷನ್ನು. 21-22 ಗ್ಯಾರಂಟಿ. 24 ಕೊಟ್ಟಿದೆ. ಯಾಕೋ 1 ಲೀಟ್ರ್ ಡೌನ್ ಆಗಿದೆ, ನೋಡಬೇಕು. ಇದು ನೋಡಿ ನಿಮಗೆ ಲೆಂತೆ ಗೊತ್ತಾಗ್ಬಿಡುತ್ತೆ. ಲೆಂತ್ ಯಾವತ್ತಿದ್ರೂ ಒಂದು ಬಾರ್ ಇರಬೇಕು, ಒಂದು ಬಾರು. ಆಮೇಲೆ ಹೈಟ್ ಚೆನ್ನಾಗಿರಬೇಕು. ಇದು ಇಟ್ಕೊಳ್ಳಿ. ಕೆಚ್ಚಲು ಎಲ್ಲ 4 ತೊಟ್ಟು ಒಂದೇ ಸಮ ಇರಬೇಕು. ಯಾವ್ದಾನ ಏರುಪೇರು ಇದ್ದರೆ ಬಾವಾಗಿದೆ ಅಂತ ಅರ್ಥ. ಆಮೇಲೆ ಬಟ್ಲು ಕೆಚ್ಚಲು, ಇದು ಎಲ್ಲ ಬಟ್ಲು ಥರ ಇರ್ತವೆ ಅವು. ಆಮೇಲೆ ಹಾಲಿನ ನರ, ಈ ಹಾಲಿನ ನರ ನೋಡಿ ದಪ್ಪ ಜಿಗ್ಜ್ಯಾಗು. ಇವಿದ್ರೆ ನಿಮಗೆ ಒಳ್ಳೆ ಹಾಲು ಕೊಡುತ್ತೆ ಅಂತ ಗ್ಯಾರಂಟಿ. ಆ ಗ್ಯಾರಂಟಿ ಮೇಲೆ ನೋಡಿ ನಾವು ತಂದಿದ್ದು. ನೀವೇನೇ ಸೆಲೆಕ್ಟ್ ಮಾಡಿದ್ದ ಇಲ್ಲ ನಿಮ್ಮ ಜೊತೆ ಇಲ್ಲ, ಯಾರೂ ಬಂದಿರಲಿಲ್ಲ. ನಾನೇ ಇದೆಲ್ಲ ಅದೇ ಯೂಟ್ಯೂಬಲ್ಲಿ ರಿಸರ್ಚ್ ಮಾಡಿ ಕಲ್ತು ನೋಡಿ ಸೆಲೆಕ್ಟ್ ಮಾಡಿದೆ. ಉದ್ದ ಲೆಂತು ಅವೆಲ್ಲ ನೋಡಿ ಸೆಲೆಕ್ಟ್ ಮಾಡಿ. ಹೆಲ್ತಿಯಾಗಿತ್ತು ಹಸು. ಆಮೇಲೆ ಒಂದೊಂದು ಇಲ್ಲಿ ಕಾಲು ಹಿಂಗಿರುತ್ತೆ ಹಂಗೆ. ಇಲ್ಲ, ಪ್ರೆಗ್ನೆಂಟ್ ಅಲ್ವಾ, 7 ತಿಂಗಳು 8 ತಿಂಗಳಾಗಿತ್ತು. ಡ್ರೈಯಲ್ಲಿತ್ತು. ಡ್ರೈಯಲ್ಲಿದ್ದಾಗ ಅದು ಜೆಲ್ ಥರ ಬರುತ್ತೆ, ಆವಾಗ ಗೊತ್ತಾಗುತ್ತೆ. ಅದೆಲ್ಲ ಏನು ಹೇಳಿಲ್ಲ ಅವರು. ಕೇಳಿದ್ವಿ 25 ಲೀಟ್ರ್ ಅಂದರು. ನಮಗೆ ಇಲ್ಲಿ 24-23 ತನಕ ಟಚ್ ಆಯಿತು. 25 ಲೀಟ್ರ್ ಅಂತಾರೆ ಅವರು, 20 ನಾವು ತಲೆಯಲ್ಲಿ ಹಿಡ್ಕೊಬೇಕು. ಹೌದು ಹೌದು, ಅದು 25 ಅಂತಾರೆ. 25 ಅಂದರು. ನಮಗೆ ಒಂದು 20 ಲೀಟ್ರಿಗೇನು ಮೋಸ ಇಲ್ಲ. ಅಂದ್ರೆ ಇದು ಅವರು ಹೊರಗಡೆಯಿಂದ ತರಿಸಿ ಸೇಲ್ ಮಾಡಿರೋ ಇಲ್ಲ, ವಿಲೇಜರ್ಸು ನಿಯರ್ ಬೈ ವಿಲೇಜರ್ಸ್ ಹತ್ರ ಹೋಗ್ತಾರೆ, ಹೋಗಿ ತಗೊಂಬಂದು ಸೇಲ್ ಮಾಡ್ತಾರೆ. ಇಲ್ಲಿ ಬಂದು ಹೇಗೆ ಹೊಂದ್ಕೊಂಡಿದೆ ಸರ್ ನಿಮ್ಮ ಜೊತೆ? ಹೊಂದ್ಕೊಂಡಿದೆ ಚೆನ್ನಾಗೆ. ಇದೇ ನಮ್ಮ ಫೀಡ್ ಜಾಸ್ತಿ ತಿನ್ನೋದು. ಮೇವೆಲ್ಲ ಏನು ಕೊಡ್ತೀವಿ? ಮೇವು ಇದಕ್ಕೆ ಸೈಲೇಜು ನಮ್ದು ಹಸಿಮೇವು ಬಂದಾಗ ಹಸಿಮೇವು ಕೊಡ್ತೀವಿ. ಸೈಲೇಜು, ಆಮೇಲೆ ಕುದುರೆ ಮೆಂತೆ ಹಾಕ್ಕೊಂಡಿದ್ದೀವಿ. ಕುದುರೆ ಮೆಂತೆ ಫೀಡಲ್ಲಿ ಅಮೂಲ್ ಫೀಡ್ ಕೊಡ್ತೀವಿ. ಅಮೂಲ್ ಫೀಡು, ಚಕ್ಕೆ ಬೂಸ, ಕಡಲೆ ಬೂಸ, ಕಡಲೆ ಒಟ್ಟು, ರವೆ ಬೂಸ. ಬರೀ ಮೇವು ಹಾಕಿದ್ರೆ ಏನೂ ಸಿಗೋಲ್ಲ. 2-3 ಅಷ್ಟೇ. ಫೀಡು ಎಲ್ಲ ಇರಬೇಕು. ಮೇವು ಕೊಂಡ್ಕೊಳ್ಳೋದ್ರಿಂದ ನಮಗೆ ಪ್ರಾಫಿಟ್ ಮಾರ್ಜಿನ್ ಕಮ್ಮಿ. ನಮ್ಮದೇ ಮೇವಿದ್ದರೆ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ. ಹಾಲೆಲ್ಲ ಹಾಕ್ತಿದ್ದೀರಾ? ನಾವು ಇದು ಪ್ರೈವೇಟ್ ಡೈರಿಗೆ ಹಾಕ್ತೀವಿ, KMFಗೆ ಹಾಕ್ತಾಯಿಲ್ಲ.
ಪ್ರೈವೇಟ್ ಡೈರಿಗೆ ಹಾಕ್ತೀವಿ. ಲೀಟ್ರ್ ಏನು ಕೊಡ್ತೀವಿ? ಲೀಟ್ರಿಗೆ ಒಂದು 35-36 ಹಂಗೆ ಕೊಡ್ತಾರೆ. ಮೇಯ್ನಾಗಿ ಎಚ್ ಎಫ್ ಅಲ್ಲಿ ಏನಂದರೆ ಪ್ಯೂರ್ ಎಚ್ ಎಫ್ ಬೇಕು ಅಂದರೆ ಇಲ್ಲೆಲ್ಲೂ ಸಿಗೋಲ್ಲ. ನೀವು ಪ್ಯೂರ್ ಎಚ್ ಎಫ್ ಪಂಜಾಬಲ್ಲೇ ಸಿಗೋದು. ಅಂದರೆ ಇಲ್ಲೂ ಸಾಕ್ತಾರೆ, ಸ್ವಲ್ಪ ಜನ ಇದ್ದಾರೆ. ಅದು ಪ್ಯೂರ್ ಎಚ್ ಎಫ್ ಹೆಂಗೆ ನೋಡಬೇಕು ಅಂದರೆ ಈ ವೈಟ್ ಮಾರ್ಕ್ ಇದೆಯಲ್ಲ, ಈ ಫುಲ್ ಹಿಂಗೆ ಬರುತ್ತೆ, ಇಲ್ಲಿ ತನಕ ಬರುತ್ತೆ ವೈಟ್ ಮಾರ್ಕ್. ಹಾರ್ಸ್ ಥರ ಕುದುರೆ ಥರ ಬರುತ್ತೆ ಅದು ಪ್ಯೂರ್ ಎಚ್ ಎಫ್. ನಮಗೆ ಬ್ರೀಡು ಅವೆಲ್ಲ ಏನು ಬೇಡ, ಚೆನ್ನಾಗಿ ಹಸ ಚೆನ್ನಾಗಿದ್ದೆ, ಚೆನ್ನಾಗಿ ಹಾಲು ಕೊಟ್ಕೊಂಡಿದ್ರೆ ನಮ್ಗೆ ಸಾಕು. ಒಟ್ಟಿನಲ್ಲಿ ಇವೆರಡು ನೋಡಿದ ತಕ್ಷಣ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಹಂಗಾಯ್ತು. ಅದ್ರ ಮೇಲೆ ಫಸ್ಟ್ ಕಣ್ಣೋಯ್ತು. ಆಮೇಲೆ ಇದೇ ಥರ ಬೇಜಾನಿತ್ತು. ಇನ್ನೊಂದು ಪ್ಯೂರ್ ಎಚ್ ಎಫ್ ಇತ್ತು, ಅದು ಸ್ವಲ್ಪ ರೇಟ್ ಜಾಸ್ತಿ ಆಗಿತ್ತು, ನಮಗೆ ಬಜೆಟ್ ಇರಲಿಲ್ಲ ಅವಾಗ. ಅದಕ್ಕೆ ಸಾಕು ಇದನ್ನೇ ಅಂತ ತೊಗೊಂಡು. ಇದು ಹೈಟ್ ಇತ್ತು, ಅದು ಇನ್ನೊಂದು ಹೈಟ್ ಇರಲಿಲ್ಲ, ಸೇಮ್ ಪ್ಯೂರ್ ಹೆಂಗಿತ್ತು ಹಂಗಿತ್ತು, ತೊಗೊಂಬಂದ್ವಿ. ಅದು ಟೈಮ್ ಹತ್ರ ಬಂದಿದೆಯಲ್ಲ, ಅದರಿಂದ ಸ್ವಲ್ಪ ನಡೆಯೋದಕ್ಕೆ ಎಲ್ಲ ಕಷ್ಟ, ಅದಕ್ಕೆ ಲೇಟು. ಏನು ಹಾಕಿಲ್ಲ ಬಿಡು ಅದರಲ್ಲಿ. ಇದು ಬಂದು ಏಷ್ಯರ್ ಅಂತ ಅಂತಾರೆ ಇದನ್ನು. ಇದು ಸ್ಕಾಟ್ಲ್ಯಾಂಡು ಅಂದರೆ ಇಂಗ್ಲೀಷ್ ಬ್ರೀಡು. ಮೇಯ್ನಾಗೆ ಈ ಥರ ಹಸುಗಳು ನೀವು ಸ್ಕಾಟ್ಲ್ಯಾಂಡಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದು ಸೇಮ್ ಇದೇ ಥರ. ಇಲ್ಲೇ ಪಂಜಾಬಲ್ಲಿ ಅದರಲ್ಲೆಲ್ಲ ಹೆಂಗೆ ಎಚ್ ಎಫ್ ಜಾಸ್ತಿ ಕಾಣಿಸುತ್ತೋ, ಸ್ಕಾಟ್ಲ್ಯಾಂಡಲ್ಲಿ ಇದೇ ಜಾಸ್ತಿ ಕಾಣಿಸೋದು. ಜರ್ಸಿ ಕಲರು, ಬಟ್ ಜರ್ಸಿ ಥರ ಅಲ್ಲ, ನಿಮಗೆ ಒಳ್ಳೆ ಬ್ರೀಡ್. ಅಲ್ಲಿಂದ ಎಚ್ ಎಫ್ ಥರ ಇದು, ಆ ಥರ ಸೇಮ್. ಇದೂ ಅಷ್ಟೇ. ಇದು ಲೆಂತ್ ಬರೋಲ್ಲ, ಹೈಟ್ ಬರೋಲ್ಲ, ಲೆಂತ್ ಚೆನ್ನಾಗಿ ಬರುತ್ತೆ. ಅದು ಹೈಟ್ ಜಾಸ್ತಿ, ಎಚ್ ಎಫ್ ಹೈಟ್ ಜಾಸ್ತಿ, ಇದು ಲೆಂತ್ ಬರೋಲ್ಲ. ಬಾಡಿ ವೆಯ್ಟ್ ಚೆನ್ನಾಗಿ ಮೇಂಟೈನ್ ಮಾಡಿತ್ತು. ಆದ್ದರಿಂದ ಇದೆಲ್ಲ ನೋಡ್ತೀವಿ, ಇದೆಲ್ಲ ಗಟ್ಟ ನೋಡ್ತೀವಿ, ದಪ್ಪ ಇರಬೇಕು, ಅವೆಲ್ಲ ನೋಡಿ ತರ್ತೀವಿ. ಎಷ್ಟು ಹಸುಗಳಿದೆ ಸರ್ ಈ ಥರ ಒಂದೇ ಇದ್ದಿದ್ದು. ಈ ಥರ ಒಂದು ನೆಲಮಂಗಲದಲ್ಲೂ ನೋಡಿದ್ವಿ, ಬಟ್ ಅವರು ರೇಟ್ ಜಾಸ್ತಿ ಹೇಳಿದರು. ಸೇಮ್ ಇದೇ ಥರ ಸೇಮ್ ರೇಟು. ಟ್ರಾನ್ಸ್ಪೋರ್ಟೇಷನ್ ಎರಡಕ್ಕೂ ಸೇರಿ ಒಂದು 13,000 ಏನೋ ಆಯಿತು. ಅವರೇ ತೊಗೊಂಬಂದು ಅವರೇ ಡಾಕ್ಯುಮೆಂಟೇಷನೆಲ್ಲ ಅವರೇ ಮಾಡಿದ್ರು. ಯಾಕಂದರೆ ಸ್ಟೇಟಿಂದ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಇದು ಡಾಕ್ಯುಮೆಂಟ್ಸ್ ಇರಬೇಕು, ಡಾಕ್ಟರ್ ಸರ್ಟಿಫಿಕೇಟು ಅವೆಲ್ಲ ಇರಬೇಕು. ಇದು ಇನ್ನೊಂದು 10-15 ದಿವಸ ಕರು ಹಾಕುತ್ತೆ. ಎಷ್ಟು ತಿಂಗಳಾಗಿದೆ ಅಂತ ಹೇಳಿ ಅವ್ರು ಹೇಳಿದ್ದು ಆ್ಯಕ್ಚುಲಿ ಇನ್ನೊಂದು ತಿಂಗಳಲ್ಲಿ ಹಾಕುತ್ತೆ ಅಂತ ಅಂದರು. ಅವ್ರಿಗೂ ಪಾಪ ಯಾರು ಅಂದಿದ್ರು 1 ತಿಂಗಳಂತ, ನಮಗೂ ಅಂದಿದ್ದಾರೆ. ನೋಡಬೇಕು. ಇವಾಗ ಇದು ಕೆಚ್ಚಲೆಲ್ಲ ಹಿಡ್ಕೊತಾ ಇದೆ, ಹಾಲೆಲ್ಲ ಹಿಡ್ಕೊತಾ ಇದೆ. ಹತ್ರ ಬಂದಿದೆ, ಟೈಮ್ ಹತ್ರ ಬಂದಿದೆ. ನಡೆಯೋಕ್ಕಾಗ್ತಾಯಿಲ್ಲ ಪಾಪ, ನಿಧಾನ ನಡೆಯೋದು. ಇದೂ 20-25 ಲೀಟರ್ಸ್ ಹೇಳಿದ್ದಾರೆ. ವಜನ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಫ್ಯಾಟ್ ಅದರಲ್ಲಿ ಅಂದರೆ ಫ್ಯಾಟ್ ಕಮ್ಮಿ, ಅದರಲ್ಲಿ ಹಾಲು ಜಾಸ್ತಿ ಬರುತ್ತಲ್ಲ. ಎಚ್ ಎಫ್ ಅಲ್ಲಿ ಹಾಲು ಜಾಸ್ತಿ ಬಂದಾಗ ಫ್ಯಾಟ್ ಜಾಸ್ತಿ ಕಮ್ಮಿ ಬರುತ್ತೆ. ಇದರಲ್ಲಿ ನಿಮಗೆ ಫ್ಯಾಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹೆಂಗಿದ್ರು ಬೆಳಗ್ಗೆ ಎದ್ದೊಳ್ತಾ ಇರಲಿಲ್ಲ, ಇವಾಗ ಬೆಳಗ್ಗೆ ಹೆಂಗಾದರೂ 5 ಗಂಟೆಗೆ ಎದ್ದೊಳ್ಳೇಬೇಕು. ಕೆಲಸ ಮಾಡ್ತಾ ಇದ್ವಿ, ಮಾಡಿದಾಗ ಅದು ಬರೀ ಗಾಡಿ ಓಡಿಸೋದು ಅಷ್ಟೇ ಕೆಲಸ. ಗಾಡಿ ಓಡಿಸೋದು, ಬ್ರಾಂಚಸ್ಗೆ ಹೋಗೋದು ಅಷ್ಟೇ ಕೆಲಸ ಇತ್ತು. ನಾವು ಯಾವಾಗಂದರೆ ಅವಾಗ ಎದ್ದೊಳ್ತಾ ಇದ್ವಿ. ಇವಾಗ ಲೈಫ್ ಸ್ಟಾಕ್ ಬಂದಿದೆಯಲ್ಲ, ಲೈಫ್ ಸ್ಟಾಕ್ ಬಂದಾಗ ನೋಡ್ಕೊಬೇಕು. ಎದ್ದೊಳ್ತೀವಿ ಬೆಳಗ್ಗೆ 5 ಗಂಟೆಗೆಲ್ಲ ಎದ್ಬಿಡ್ತೀವಿ. ಎಲ್ಲ ಮಿಷಿನು, ಅಲ್ಲಿ ಕರಿಯೋದು ಮಿಷಿನು, ವಾಷಿಂಗ್ ಪ್ರೆಷರ್ ವಾಷರಲ್ಲಿ ವಾಶ್ ಮಾಡಿಬಿಡ್ತೀವಿ ಅಷ್ಟೇ. ಅದೇ ಇದು ಎರಡು ಬಂದಾದ್ಮೇಲೆ ಲಕ್ಷ್ಮಿ ಬಂದಂಗೆ ಆಯಿತು. ಇದರಿಂದ ಇವಾಗ ಹಾಲು ಕರಿಬೇಕು, ಹಾಲು ಕರಿತಾ ಇದ್ದೀವಿ. ಕರೆದು ಅದೇ ಆದಾಯನ ಇನ್ನೊಂದು 2-3 ವರ್ಷ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡಬೇಕು. ಫ್ಯಾನ್ ಇದಕ್ಕೆ 24 hours ಓಡ್ತಾ ಇರುತ್ತೆ. ನೈಟ್ ಮಾತ್ರ ಗಾಳಿ ಬರುತ್ತೆ ಅಂತ ಹಾಕಲ್ಲ, ಮಿಕ್ಕಿದ ಟೈಮ್ ಫ್ಯಾನ್ ಇದ್ದೇ ಇರುತ್ತೆ. ನಾವು ಫ್ಯಾನ್ ಹಾಕಂತೀವೋ ಇಲ್ವೋ, ನಾವು ಆಚೆ ಬಂದಿದ ತಕ್ಷಣ ಆಫ್ ಮಾಡ್ತೀವಿ. ಇದಕ್ಕಂದಲ್ಲ, ಫ್ಯಾನ್ ಓಡ್ತಾನೆ ಇರುತ್ತೆ. ಹೊಟ್ಟೆ ಎಲ್ಲ ಜಗ್ಗಿದೆ ಆವಾಗಲೇ, ಎಲ್ಲ ಜಗ್ಗಿ. 15 ದಿನ 20 ದಿನ ಅಂತ ಹೇಳ್ತಾ ಇದ್ದೀವಿ. ಹಾಂ, ಇದನ್ನ ಹೆಂಗೆ ಕೇರ್ ಮಾಡ್ತೀವಿ ಸರ್? ಇವಾಗ ಇದಕ್ಕೆ ನಾವು ಫೀಡು ಅಂದರೆ ಮೇವು ಜಾಸ್ತಿ ಕೊಡಲ್ಲ. ಜಾಸ್ತಿ ಕೊಟ್ಟರೆ ಏನಾಗುತ್ತೆ, ಒಳಗಡೆ ಮರಿ ಬೇಗ ಬೆಳವಣಿಗೆ ಆಗಿಬಿಡುತ್ತೆ. ಜಾಸ್ತಿ ಬೆಳವಣಿಗೆ ಆದಾಗ ಡೆಲಿವರಿ ಟೈಮಲ್ಲಿ ಕಷ್ಟ ಆಗುತ್ತೆ. ಇದಕ್ಕೆ ಕಷ್ಟ ಆಗಬಾರ್ದು ಅಂತ ಮೇವು ಇದಕ್ಕೆ ಏನಿಲ್ಲ ಅಂದರೂ 25-30 kg 30 kg ಮೇವು ಹಾಕ್ತೀವಿ. ಇದಕ್ಕೊಂದು 20-25 kg ಮೇವು. ಅದಕ್ಕೆ ಎಷ್ಟು ಬೇಕೋ ಅದು ಬಿಟ್ಟು ಮಗುಗೆ ಎಷ್ಟು ಬೇಕೋ ಅಷ್ಟೇ ಹಾಕೋದು. ಬೂಸ ಹಾಕಲ್ಲ, ರವೆ ಬೂಸ ಹಾಕಲ್ಲ. ಮಿಕ್ಕಿದೆಲ್ಲ ಫೀಡೆಲ್ಲನೂ ಎಲ್ಲ ಮಿನಿಮಲ್ಲು, ಜಾಸ್ತಿ ಕೊಡಲ್ಲ. ಬೆಳವಣಿಗೆ ಜಾಸ್ತಿ ಆಗಿಬಿಟ್ರೆ ಅದು ನಿಮಗೆ 7 ಕೊಡ್ಸಾದ್ಮೇಲೆ ಒಂದು 4 ತಿಂಗಳು ಚೆನ್ನಾಗಿ ಹಾಕ್ಬೇಕು ಮೇವು. ಅದು ಒಂದು 5-6 ತಿಂಗಳು ಚೆನ್ನಾಗಿ ಹಾಕ್ಬೇಕು. ಹಾಲು ಕೊಡ್ತಾ ಇರುತ್ತಲ್ಲ, ಅದಾದಮೇಲೆ ಬೆಳವಣಿಗೆ ಆಗ್ತಾ ಇರುತ್ತೆ. ಆವಾಗ ಸ್ವಲ್ಪ ಕಮ್ಮಿ ಮಾಡ್ಕೊಂಬಂದರೆ ನಡೆಯೋದು. ಹೊರಗಡೆ ಬಿಟ್ಟು ಮೇಯಿಸ್ತೀರಾ ಸರ್? ಇಲ್ಲ, ಆಚೆ ಬಿಡಲ್ಲ ನಾವು. ಇವತ್ತವರೆಗೂ ಆಚೆ ಗೇಟಿಂದ ಆಚೆ ಕರ್ಕೊಂಡು ಹೋಗಿಲ್ಲ. ಇಲ್ಲೇ. ಸರ್ ನಿಮಗೆ ಕರೆಕ್ಟಾಗಿ ಎಷ್ಟು ವರ್ಷ? ನನಗೆ 23 years.
23 ವರ್ಷ. 23 ವರ್ಷ. ರಿಸರ್ಚ್ ಹೇಳಿದ್ನಲ್ಲ, ಇನ್ಕಮ್ ಇದೆ, ಇನ್ಕಮ್ ಸ್ಲೋ ಅಷ್ಟೇ, ಲೇಟ್. ಬಟ್ ಒಂದು ಫ್ರೆಂಡ್ಲಿ ನೇಚರ್ ಇರುತ್ತೆ, ಒಳ್ಳೆ ವಾತಾವರಣ, ಅದೆಲ್ಲ ನೋಡ್ಕೊಂಡು ಮಾಡಿನೇ ಇಳ್ದಿದ್ದು ಇದಕ್ಕೆ. ಯಾವುದೇ ಕಂಪನಿಗೆ ಹೋದರೂ 1 ವರ್ಷ 2 ತಿಂಗಳು, 1 ವರ್ಷ 5-6 ವರ್ಷನ ಅಷ್ಟೇ, ಆಮೇಲೆ ತೆಗ್ದಾಕ್ತಾರೆ. ಎಲ್ಲ ಮಿಷಿನ್ ಲರ್ನಿಂಗ್ ಬಂದು ಇವಾಗ ಎಲ್ಲ ರೋಬೋಟಿಕ್ಸು ಅವೆಲ್ಲ ಬಂದಾದಮೇಲೆ ಕಷ್ಟ, IT ಜೀವನ ಕಷ್ಟ. ಅಲ್ಲಿ ಇದು ಬೆಸ್ಟ್ ಅಂತೀರ? ಬೆಸ್ಟ್ ಇನ್ ದ ಸೆನ್ಸ್ ಕಷ್ಟಪಡುವಾಗಿದ್ರಲ್ಲಿ. ಕಷ್ಟಪಟ್ಟಿಲ್ಲ ಅಂದರೆ ಏನೂ ಸಿಗೋಲ್ಲ. ಇಲ್ಲ ಎಲ್ಲನ ಮರಗಳು ಹಾಕೊಂಡು ಕುತ್ಕೋಬೇಕಷ್ಟೆ. ಆದಾಯ ಯಾವಾಗೇನೋ ಒಂದು ಸತಿ ನೋಡ್ಕೊಬೇಕು. ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ತುಂಬ? ನಮಗೆ ಮೇಯ್ನ್ ಸಪೋರ್ಟು ಅಪ್ಪ ಅಮ್ಮ. ಆ ಫ್ಯಾಮ್ಲಿ ಬಿಟ್ಟು ಇಲ್ಲಿ ಮೇಯ್ನ್ ಸಪೋರ್ಟ್ ಅಂದರೆ ನಮ್ಮ ವರ್ಕರ್. ಅವರೇ ನಮ್ಮ ಏನು ರೈಟ್ ಹ್ಯಾಂಡ್ ಥರ ಹೇಳ್ಬೋದು. ಅವ್ರು ಬಿಟ್ಟು ವಿಲೇಜರ್ಸು ಅವರು ಇವರು ಎಲ್ಲ ಅವ್ರದ್ದು ಎಕ್ಸ್ಪೀರಿಯೆನ್ಸು ಅದು ಇದೆಲ್ಲ ತೊಗೊಂಡು ಅದ್ರ ಮೂಲಕನೇ ಮಾಡೋದು. ಎಲ್ಲ ನನಗೂ ಏನೂ ಗೊತ್ತಿರಲಿಲ್ಲ ಫುಲ್ಲಾಗಿ. ಇವಾಗ ಅವ್ರದ್ದು 2-3 ಹಸು, ಅವರು ಅವಾಗಿಂದನೂ ಕೆಲಸ ಮಾಡ್ತಾರವ್ರೆ. ಅವರು ಹಿಂಗಲ್ಲ ಹಂಗೆಲ್ಲ ಹಿಂಗೆ ಅಂದಾಗ ನಾವು ನೋಡಿ ಮಾಡಿ ಹಂಗೆ ಮಾಡೋದು. ಸರ್, ನೀವು ಯೂಟ್ಯೂಬ್ ನೋಡೇ ಕಲಿತಿದ್ದೀನಿ. ಯೂಟ್ಯೂಬ್ ಇವಾಗ ಆಲ್ಮೋಸ್ಟ್ ಎಲ್ಲ ನಾನು ಗಾಡಿ ಓಡಿಸೋದಿಂದ ಹಿಡ್ದು ಎಲ್ಲ ಥ್ರೂ ಮೊಬೈಲೇ ಮಾಡಿದ್ದು. ನಾನು ಗಾಡಿ ಓಡಿಸೋದು ಕಲ್ತಿದ್ದು ಒಂದು ಮೊಬೈಲ್ ಗೇಮ್ ಮೂಲಕನೇ. ಎಲ್ಲ ಒಂದು ಬಿಸ್ನೆಸ್ ಅಂದರೆ ನಾನು ಆ್ಯಕ್ಚುಲಿ ಆಡಿಟ್ರು, ಮತ್ತು ಮನೇಲಿ ಹೋಮ್ ಬೇಕಿಂಗ್ ಬಿಸ್ನೆಸ್ ಇಟ್ಕೊಂಡಿದ್ದೆ. ನಾನೇ ಕೇಕ್ಸ್ ಎಲ್ಲ ಮಾಡ್ತಿದ್ದೆ. ಅದೆಲ್ಲ ಅದೂ ಅಷ್ಟೇ, ಅದನ್ನು ಎಲ್ಲೂ ಕ್ಲಾಸಸ್ಗೆ ಹೋಗಿಲ್ಲ, ಏನೂ ಹೋಗಿಲ್ಲ, ಎಲ್ಲ ಯೂಟ್ಯೂಬಲ್ಲೇ. ಯೂಟ್ಯೂಬಿಂದ ಒಂದು ಒಳ್ಳೆ ಯೂಸ್ ಹೆಂಗೆ ಮಾಡ್ಕೊಬೇಕು ಅಂತ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ಯೂಟ್ಯೂಬು ಫೇವ್ರೇಟ್ ಅಂದರೆ ಯೂಟ್ಯೂಬಿಂದ ಇನ್ಫಾರ್ಮೇಷನ್ ತೊಗೊತೀನಿ. ನನಗೇನು ಮೇಯ್ನ್ ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ಬೇಕು. ಮಾತಾಡ್ತಾರೋ ನನಗೇನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಮಾತ್ರ ಓಪನ್ ಮಾಡಿ ನೋಡ್ತೀನಿ ಅಷ್ಟೇ. ಇವಾಗ ಹಸುಗಳ ಬಗ್ಗೆ ಏನಾದರೂ ಇದೆಯಾ, ಅಥವಾ ಇವಾಗ ಸೈಲೇಜ್ ಎಲ್ಲನ ಚೀಪಾಗಿ ಸಿಗ್ತಾ ಇದೆಯಾ, ಸೈಲೇಜ್ ಬಗ್ಗೆ ಏನಾದರೂ ಇದೆಯಾ ಅದನ್ನು ಓಪನ್ ಮಾಡ್ತೀನಿ. ಅದು ಓಪನ್ ಮಾಡಿ ಅದನ್ನು ನೋಡ್ತೀನಿ. ಆ ಥರ ಯೂಟ್ಯೂಬಿಂದನೇ ನೀವು ಕಲ್ತಿರೋದೆಲ್ಲ. ಇವಾಗ ಇದೆಲ್ಲ ಕಾಂಟ್ಯಾಕ್ಟ್ ಸಿಕ್ಕಿದ್ದು ಯೂಟ್ಯೂಬು, ಇದು ಯೂಟ್ಯೂಬು, ಸೈಲೇಜು ಯೂಟ್ಯೂಬು, ಫೀಡ್ಸು ಇಲ್ಲಿ ನಮ್ಮ ಫ್ರೆಂಡ್ಸ್ ಹತ್ರ ತಿಳ್ಕೊಂಡಿದ್ದು ಎಲ್ಲ. ಶೆಡ್ಡು ಯೂಟ್ಯೂಬು, ಮೇಕೆ ಶೆಡ್ಡು ಯೂಟ್ಯೂಬು, ಮೇಕೆ ಎಲ್ಲ ಒಟ್ಟಿನಲ್ಲಿ ಸೋಷಿಯಲ್ ಸುತ್ತಾಡಿ ಟೈಮ್ ವೇಸ್ಟ್ ಮಾಡಿಲ್ಲ. ಸುತ್ತಾಡಿ ಇನ್ ದ ಸೆನ್ಸ್ ಸರ್ಚ್ ಮಾಡಿ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಹೊತ್ತು ಇದರಲ್ಲಿ ಹೊರಗಡೆ ಏನು ಸ್ಪೆಂಡ್ ಮಾಡಿಲ್ಲ. ಅದರಲ್ಲಿ ಯಾರ್ದು ಸೆಲೆಕ್ಟ್ ಮಾಡಿದ್ದೀನೋ ಅವ್ರ ಜಾಗಕ್ಕೆ ಮಾತ್ರ ಹೋಗಿದ್ದೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಎಲ್ಲ ಇವಾಗ ಇದಕ್ಕೆ ಊರೂರು ಸುತ್ತಬೇಕಿತ್ತು. ಊರೂರು ಸುತ್ತಿದ್ರೂ ಈ ಊರಲ್ಲಿ ಎಲ್ಲೂ ಈ ಥರ ಸಿಗ್ತಾ ಇರಲಿಲ್ಲ. ಒಂದು ಹಸು ತಗೋಬೇಕು ಅಂದರೆ ಒಂದು 3-4 ಊರು ಹೌದು, ಸುತ್ತಬೇಕು. ಆಮೇಲೆ ನನಗೆ ಗೊತ್ತಿರಬೇಕು. ಗೊತ್ತಿಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಮೋಸ ಮಾಡೋದು ಜನ ಜಾಸ್ತಿ ಇದ್ದಾರೆ. ಇವಾಗ ಸೋಷಿಯಲ್ ಮೀಡಿಯಾಯಿಂದ ಒಂದು ಸ್ವಲ್ಪ ಹೆಲ್ಪ್ ಆಗಿದೆ ನನಗೆ. ನಲ್ಲಿ ಬೆಂಗಳೂರು ಕಡೆ ತಲೆ ಇಲ್ಲ ನಂದು. ಯಾವಾಗನೋ ಒಂದು ಸತಿ ಹೋಗಿ ಬರೋದಷ್ಟೇ. ಸರ್, ನಿಮ್ಮ ಕ್ಲಾಸ್ಮೇಟ್ಸ್ಗಳೆಲ್ಲ ಏನಂತಾರೆ ನಿಮಗೆ? ಯಾರಿಗೂ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಒಂದು ಒಬ್ಬನಿಗೋ ಇಬ್ಬರಿಗೂ ಅಷ್ಟೇ ಗೊತ್ತಿರೋದು. ಈ ಮೂಲಕ ಏನೋ ಪಬ್ಲಿಷ್ ಆಯಿತು ಅಂದರೆ ಮಾತ್ರನೇ ಗೊತ್ತಾಗ್ಬೋದೇನೋ. ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಯಾಕೆ ಅಂದರೆ ಅವರೆಲ್ಲ ಏನಂತ ಅವ್ರಿಗೆ ಗೊತ್ತಿಲ್ಲ ಈ ಫೀಲ್ಡಲ್ಲಿ ಹೆಂಗೆ ಏನು ಅಂತ. ಅಗ್ರಿಕಲ್ಚರ್ ಅಂದರೆ ಅವರು ಲೋ ಕ್ಯಾಟಗರಿ ಅಂತ ಅವ್ರ ತಲೆಯಲ್ಲಿ. ಸೊ ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. 1-2-3 ಜನ ಬೇಕಾಗಿರೋರ ಹತ್ರ ಅವ್ರು ಕೇಳ್ತಾ ಇರ್ತಾರಲ್ಲ, ಎಲ್ಲಿ ಕಾಣಿಸ್ತಾ ಇಲ್ಲ ನೀನು ಅಂದಾಗ ಏನು ಹೇಳೋದು? 1 ವಾರ ಸುಳ್ಳು ಹೇಳ್ಬೋದು, 2 ವಾರ ಸುಳ್ಳು ಹೇಳ್ಬೋದು. ಇಲ್ಲಿ ಬಂದು 9 ತಿಂಗಳಾಯ್ತು. ನಾನು 9 ತಿಂಗಳು ಸುಳ್ಳು ಹೇಳ್ಕೊಂಡು ತಿರ್ಗೋಕ್ಕಾಗತ್ತಾ? ಎಲ್ಲ ಹೇಳ್ತಾರೆ ಒಬ್ಬರೇ ಇರ್ತೀಯ ಅಂತ. ಧೈರ್ಯ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಒಬ್ಬನೇ ಇರೋದು, ರಾತ್ರಿ ಯಾರೂ ಇರೋಲ್ಲ, ಒಬ್ಬನೇ ಇರೋದು. ಸೊ ಧೈರ್ಯ ಮಾಡಿ ಎಲ್ಲ CCTV ಆಪ್ರೇಟೆಡು. CCTV ಆದಷ್ಟು ಮಾಡ್ರನ್ ಟೆಕ್ನಾಲಜೀಸ್ ಏನೇನು ಯೂಸ್ ಮಾಡಬೇಕೋ ಮಾಡಿಸಿದ್ದೀನಿ. ಮನೆಗೆ ಸೋಲಾರ್ ಇದೆ, ಸೋಲಾರಿಂದನೇ ರನ್ ಆಗ್ತಾ ಇರೋದು. ಆಮೇಲೆ ಇದು ನಮ್ಮ ಮೋಟ್ರೆಲ್ಲ ಆನ್ ಮಾಡೋದಲ್ಲ ಥ್ರೂ ಮೊಬೈಲೆಲ್ಲ ಮೋಟ್ರ್ ಆನ್ ಮಾಡೋದು, ಕಂಟ್ರೋಲ್ ಮಾಡೋದು, ಮೊಬೈಲ್ ಕಂಟ್ರೋಲರ್ ಹಾಕ್ಬಿಟ್ಟಿದ್ದೀವಿ ಅಲ್ಲಿ. ಸೊ ಎಲ್ಲ ಮೊಬೈಲ್ ಮೂಲಕನೇ ಕಂಟ್ರೋಲ್ ಮಾಡ್ತೀವಿ. ಸೇಫ್ಟಿಗೆ ಸೆಕ್ಯೂರಿಟಿ ಸರ್? ಸೆಕ್ಯೂರಿಟಿ ನಾನೇ. ಇಲ್ಲಿಗೆ ಸೆಕ್ಯೂರಿಟಿನೂ ನಾನೇ, ಓನರು ನಾನೇ, ಲೇಬರು ನಾನೇ. ನಾಯಿ ಇಲ್ಲೇನಂದರೆ ಚಿರತೆ ಕಾಟ ಅಂತಾರೆ ಜಾಸ್ತಿ. ಒಂದು ಯಾವುದೋ ಇತ್ತು ಪಾಪ, ಅದೇನೋ ಇದರಿಂದ ಎಲ್ಲೋ ಹೋಯ್ತದು. ಅದರಿಂದ ನಾಯಿ ಸಾಕಬೇಕು. ಒಂದು ಯಾರನ್ನ ಫ್ಯಾಮಿಲಿ ಲೇಬರ್ ಬಂದರೆ
ಯಾಕಂದ್ರೆ ನಾನು ಯಾವಾಗಾನ ಒಂದ್ಸರಿ ಬೆಂಗ್ಳೂರಿಗೆ ಹೋದಾಗ ಅದಕ್ಕೆ ನೋಡ್ಕೊಳಕ್ಕೆ ಇರಬೇಕಲ್ಲ, ಎಲ್ಲ ಲಾಕ್ ಹಾಕ್ಬಿಡ್ತೀವಿ, ಶೆಡ್ ಗಿಡ್ಡೆಲ್ಲ ಲಾಕ್ ಹಾಕ್ತೀವಿ ರಾತ್ರಿ ಹೊತ್ತು, ಯಾವುದು ಓಪನ್ ಇರೋಲ್ಲ.